ಶಾಂತಿ ಶಾಂತಿ. ಸತ್ಯ ತಂದೆಯ ಮಧುರ ಮುರಳಿ ಇಂದು ನನ್ನ ಹೃದಯದಲ್ಲಿ ಮೊಳಗಲಿ. ಮಧುರ ಮಕ್ಕಳೇ ಸತ್ಯದ ವರದಾನ ಸಂಗಮ ಯುಗದಲ್ಲಿ ಸಿಕ್ಕಿದೆ. ಸತ್ಯ ತಂದೆಯ ಕಣ್ಣಿನಲ್ಲಿ ಸುಳ್ಳಿನ ಪರದೆ ಕರಗಿದೆ ಕರಗಿದೆ. ನಾನಾತ್ಮ ನಾನಾತ್ಮ ಭ್ರುಕುಟಿಯಲ್ಲಿ ಜ್ಯೋತಿ ನಾನು. ಅದೇ ಸ್ಮರಣೆ ಅದೇ ಶಕ್ತಿ ನನಗೆ ನೀಡುವ ವರದಾನ. ನಿರ್ವಿಕಾರಿಗಳಾಗಲು ಬೇಕು ಆತ್ಮಾಭಿಮಾನ. ದೇಹದ ದೃಷ್ಟಿ ಬಿಟ್ಟು ಭ್ರುಕುಟಿಯಲ್ಲಿ ತಂಗುವ ಧ್ಯಾನ. ಆತ್ಮನಾಗಿ ಆತ್ಮನೊಂದಿಗೆ ಮಾತನಾಡುವ ಅಭ್ಯಾಸ. ನಾನಾತ್ಮ ಎಂಬ ಮಂತ್ರದಲ್ಲಿ ಎಲ್ಲ ವಿಘ್ನಗಳು ನಾಶ. ತಾವೇ ಪೂಜಾ ತಾವೇ ಪೂಜಾರಿ ರಹಸ್ಯ ಎಂದು ತೆರೆಯಿತು. ಪೂಜಾ ದೇವತಾ ಜನ್ಮ ಮುಗಿದು ಪೂಜಾರಿಯಾಗಿಯೇ ಮುಂದುವರಿದಿತು. ಸೃಷ್ಟಿಯ ಚಕ್ರ ಆದಿ ಮಧ್ಯ ಬಾಬದಾನೆ ತಿಳಿಸುತ್ತಾರೆ. ಜ್ಞಾನ ಸಾಗರ ಶಿವ ತಂದೆಯೇ ನಮ್ಮ ಭಾಗ್ಯ ಬರೆಯುತ್ತಾರೆ. ಮನ್ಮನಾಭವ ಮನ್ಮನಾಭವ ಪತಿತ ಪಾವನ ತಂದೆಯ ವಾಣಿ. ದೇಹಾಭಿಮಾನವೊಮ್ಮೆ ಬಂದರೆ ಮಾಯೆಯ ಮೋಸಲೆ ನುಂಗುವುದು ತ್ವರೆ. ಸಹೋದರ ಸಹೋದರಿಯ ದೃಷ್ಟಿ ನಿರ್ವಿಕಾರಿ ದೈವ ಗುರುತಿಸಿ ಭ್ರುಕುಟಿಯ ಜ್ಯೋತಿ ತೋರಿಸಿದಾಗ ರಾವಣ ರಾಜ್ಯವು ಕರಗಿ ಹೋದಿ. ಶೂದ್ರಳಿಂದ ಇಂದು ಬದಲಾಗುತ್ತೇವೆ. ಈಶ್ವರೀಯ ಸಂಘವಾಗುತ್ತೇವೆ. ಸೇವೆಯಲ್ಲಿ ನಿರ್ಭಯವಾಗಿ ನಿಲ್ಲಿ ಮಹಾವೀರರಂತೆ ಗೆಲುವು ಕಾಣುತ್ತೇವೆ. ಲಕ್ಷ್ಮೀನಾರಾಯಣರ ಗುರಿಯ ಕಡೆ ಯೋಗ ಬಲವೇ ಸೇತುವೆ. ತಮೋ ಪ್ರಧಾನದಿಂದ ಸತೋ ಪ್ರಧಾನಕ್ಕೆ ತಂದೆಯ ದಾರಿ ಚಿಟ್ಟು ಚಿಟ್ಟು ತೋರುವೆ. ಯೋಗದ ಬಲವೇ ವಿಶ್ವದ ಬಲ. ಯೋಗವೇ ನಮಗೆ ಮಾಲೀಕತ್ವ. ತಂದೆ ಮಕ್ಕಳ ಈ ಸೇರಿಕೆ ವಿನಾಶ ಮಾಡುತ್ತದೆ ಪಾಪ ತಡೆದು.